ಇವತ್ತು ಏನೋ ಒಂದು ದಿಟ್ಟ ಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆ, ವಾಯುಪಡೆ ಇವತ್ತು ಏನು ಸ್ಟ್ರೈಕ್ ಮಾಡಿದ್ದಾರೆ ಪಾಕಿಸ್ತಾನದ ಮೇಲೆ, ಬಹುಶಃ ಇದು ಅನಿವಾರ್ಯ ಅಂತಲೂ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಯಾವ ಅಟ್ಟಹಾಸವನ್ನು ಪಾಕಿಸ್ತಾನದವರು ಮತ್ತು ಅವರ ಬೆಂಬಲದಿಂದ ಆಗ್ತಾ ಇರ್ತಕ್ಕಂಥದ್ದು ಅದು ನಾವು ಸಹಿಸ್ಕೊಂಡಿರೋಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆರ್ಮಿ, ಏರ್ಫೋರ್ಸು, ನೇವಿ ಎಲ್ಲ ಏನೇನು ಕ್ರಮ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಬೆಂಬಲ ಇರಬೇಕಾಗ್ತದೆ ಮತ್ತು ಇದನ್ನು ಒಗ್ಗಟ್ಟಿಂದ ನಾವು ಎದುರಿಸಬೇಕಾಗ್ತದೆ. ಯಾಕಂದರೆ ನಮ್ಮ ಒಂದು ಏನು ಕ್ರಿಯೆ ಮಾಡಿದ್ದೀವಿ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆದ್ದರಿಂದ ನಾವೆಲ್ಲ ಸಜ್ಜಾಗಬೇಕು. ಯಾಕಂದರೆ ಇದಕ್ಕೆ ಖಂಡಿತವಾಗಿಯೂ ಇಂಥದ್ದು ಒಂದು ಸಂದರ್ಭದಲ್ಲಿ ಆಗಲೇಬೇಕಾಗಿರುವಂಥ ಒಂದು ಸನ್ನಿವೇಶ ಉದ್ಭವ ಆಗಿತ್ತು. ಪಾಪ ಅಮಾಯಕರನ್ನು ಅತ್ಯಂತ ಒಂದು ಹತ್ಯೆಯನ್ನು ಮಾಡಿ ಬರ್ಬರ ಹತ್ಯೆಯನ್ನು ಮಾಡಿ ಒಂದು ಆ ಕೃತ್ಯಗಳು ನೋಡಿದಾಗ ಯಾರೂ ಕೂಡ ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ. ಆದ್ದರಿಂದ ಈ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೀಲಿ ಮತ್ತು ಇದರ ಮುಖಾಂತರ ಒಂದು ಅಂತಿಮ ತೀರ್ಮಾನಕ್ಕೆ, ಅದೊಂದು ಹಿತಶ್ರೀ ಆಡುವಂಥದ್ದಕ್ಕೆ, ಇಂಥ ಒಂದು ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಮತ್ತು ನಮಗೇನು ಭಾರತ ದೇಶ ಯಾವಾಗಲೂ ಕೂಡ ವೈಷಮ್ಯ ಅಥವಾ ಹಿಂಸೆಯನ್ನು ನಾವು ಬಯಸುವಂಥ ರಾಷ್ಟ್ರ ಅಲ್ಲ. ಆದರೆ ಇಂಥ ಅನಿವಾರ್ಯ ಮತ್ತು ನಮ್ಮನ್ನು ಯಾವುದೇ ಬೇರೆ ವಿಧಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಾಗ ನಾವು ಖಂಡಿತವಾಗಿಯೂ ಕ್ರಮಗಳು ತೊಗೊಳ್ಳೇಬೇಕಾಗಿ, ಹಿಂದೆನೂ ಕೂಡ ಕ್ರಮಗಳು ತೊಗೊಂಡಿರ್ತಕ್ಕಂಥ ಇತಿಹಾಸ ಇದೆ. ಅನೇಕ ಯುದ್ಧಗಳು ಪಾಕಿಸ್ತಾನ ಮೇಲೆ ಆಗಿದೆ. ಪಾಕಿಸ್ತಾನವನ್ನು ಸೋಲಿಸಿದ್ದೇವೆ, ಮಣಿಸಿದ್ದೇವೆ, ಪಾಕಿಸ್ತಾನ ಇಬ್ಬಾಗ ಮಾಡಿದ್ದೇವೆ. ಅದರಿಂದ ಎಲ್ಲ ಇತಿಹಾಸ ಇದೆ. ಆದರೂ ಕೂಡ ಅವರು ಪಾಠ ಕಲಿತಾ ಇಲ್ಲ. ಅದರಿಂದ ಇಂಥ ಒಂದು ಕ್ರಮ ಇದು ಆಗಿದೆ, ಇದು ಯಶಸ್ವಿ ಆಗಲಿ. ನಾವೆಲ್ಲ ಕೇಂದ್ರದ ಜೊತೆ ಇದ್ದೇವೆ, ಸರ್ಕಾರದ ಜೊತೆ ಇದ್ದೇವೆ. ನಾವೆಲ್ಲರೂ ಒಂದಾಗಿ ಇದನ್ನು ಎದುರಿಸೋಣ.